ಶಾಸ್ತ್ರದೃಷ್ಟ್ಯಾ ತೂಪದೇಶೋ ವಾಮದೇವವತ್. ಈ 30ನೇ ಸೂತ್ರ. ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ತತ್ವಪ್ರಕಾಶಕ, ತತ್ವಪ್ರದೀಪ, ಸತ್ತರ್ಕ ದೀಪಾವಳಿ ಇದನ್ನೆಲ್ಲ ನಾವು ನೋಡಿ ಮುಗಿಸಿದ್ದೀವಿ. ಈಗ ನಾವು ಜಗನ್ನಾಥ ಯತಿಗಳ ಭಾಷ್ಯ ದೀಪಿಕಾ ನೋಡಬೇಕು. ನನು ಯದಿ ಪ್ರಾಣಶಬ್ದೇನ ಇಂದ್ರೇಣಾಪಿ ವಿಷ್ಣುರೇವ ಸ್ವಾತ್ಮಾದಿ ಸರ್ವಗತತೆಯ ಉಚ್ಯತೆ ತರ್ಹಿ ಮಯಿ ಪ್ರಾಣ ಇತಿ ನಿರ್ದೇಶ ಸ್ಯಾತ್ ನತು ಅಹಮಿತಿ. ಈ ಪ್ರಶ್ನೆ ಹಿಂದೆ ಬಂದಿದೆ. ಅದನ್ನೇ ಪ್ರಶ್ನೆ ಹಿಂದೆ ಬಂದಿದ್ದೇನೆ ಇನ್ನೊಂದ್ಸರಿ ಈ ಭಾಷ್ಯ ದೀಪಿಕಾಚಾರ್ಯರ ಮುಖದಿಂದ ನೋಡ್ತಿದ್ದೇವೆ. ಈ ಇಂದ್ರ ಪ್ರಾಣ ಅನ್ನೋ ಶಬ್ದವನ್ನ ಬಳಸ್ತಾ ಇದ್ದಾನೆ. ಇಂದ್ರ ಪ್ರಾಣ ಎಂಬ ಶಬ್ದದ ಮೂಲಕ ವಿಷ್ಣುವನ್ನೇ ಹೇಳ್ತಾನೆ ಅಂತ ಆದ್ರೆ ವಿಷ್ಣುವನ್ನೇ ಹೇಳ್ತಾನೆ. ಮತ್ತೆ ಹೇಗೆ ವಿಷ್ಣುವನ್ನು ಹೇಳ್ತಾನೆ ಅಂದ್ರೆ ಸ್ವಾತ್ಮಾದಿ ಸರ್ವಗತತೆಯ ಉಚ್ಯತೆ, ತನ್ನಲ್ಲಿ, ಎದುರುಗಡೆ ಇರುವ ವಿಶ್ವಾಮಿತ್ರನಲ್ಲಿ ಮತ್ತೆ ಎಲ್ಲರಲ್ಲಿ ಅಂತರ್ಯಾಮಿಗೆ ಅವನೇ ಹೇಳಲ್ಪಡ್ತಿದ್ದಾನೆ ಅಂತ ಆದ್ರೆ, ಮಯಿ ಪ್ರಾಣ ತ್ವಯಿ ಪ್ರಾಣ ಪ್ರಾಣೋವಾ ಅಹಮಸ್ಪೃಶೆ ಅನ್ನುವುದರ ಬದಲಾಗಿ ಮಯಿ ಪ್ರಾಣ ಅಸ್ತಿ, ಪ್ರಾಣಸ್ತೋಮ್ ಅನ್ನೋದ್ರ ಬದಲಾಗಿ ತ್ವಯಿ ಪ್ರಾಣ ಅಂತನು, ಸರ್ವಾಣಿ ಭೂತಾನಿ ಪ್ರಾಣ ಅನ್ನೋದ್ರ ಬದಲಾಗಿ ಸರ್ವಭೂತೇಶು ಪ್ರಾಣ ಅಂತನೂ ಇರಬೇಕಾಗಿತ್ತು. ಯಾಕೆ ಪ್ರಥಮ ವಿಭಕ್ತಿ ಇದೆ ಅಂತ ಹೀಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಶಾಸ್ತ್ರ ದೃಷ್ಟ್ಯಾತ ಉಪದೇಶ ವಾಮದೇವ ಅನ್ನೋ ಸೂತ್ರ ಹೊರಟಿದೆ. ಇಲ್ಲಿ ಎಲ್ಲ ಕಡೆಯೂ ಕೂಡ ಶಾಸ್ತ್ರ ದೃಷ್ಟ್ಯ, ಅದಕ್ಕೆ ಒಂದೆರಡು ಮೂರು ವಾಕ್ಯ ಅದ ನಂತರ ಹೇಳ್ತಿದ್ದೇನೆ. ಶಾಸ್ತಿ ಸರ್ವಮಿತಿ ಶಾಸ್ತ್ರಂ, ಎಲ್ಲವನ್ನೂ ಆಳ್ತಾ ಇರುವವನು, ಎಲ್ಲವನ್ನು ನಿಯಮಿಸ್ತಾ ಇರುವವನು. ಈ ಕಾರಣದಿಂದ ಭಗವಂತನನ್ನು ಶಾಸ್ತ್ರ ಅಂತ ಹೇಳ್ತಾರೆ. ಅಂತರ್ಯಾಮಿ ಭಗವಾನ್, ಅಂತರ್ಯಾಮಿಯಾದ ಭಗವಂತನನ್ನೇ ವರ್ಣನೆ ಮಾಡ್ತಾರೆ. ಶಾಸ್ತ್ರ ದೃಷ್ಟ್ಯ ಅಂದ್ರೆ ಶಾಸ್ತ್ರ ಅಂದ್ರೆ ಅಂತರ್ಯಾಮಿ, ಅಂತರ್ಯಾಮಿಯ ಅಪೇಕ್ಷೆಯಿಂದ ಅವನನ್ನ ದೃಷ್ಟಿಕೋನದಲ್ಲಿಟ್ಕೊಂಡು ಈ ವಾಕ್ಯ ಹೊರಟಿದೆ. ಆದ್ರಿಂದ ಇದ್ಯಾವುದೂ ತಪ್ಪಲ್ಲ. ನಚ ಅಂತರ್ಯಾಮಿಣಿ ಅಹಮಾದಿ ಪ್ರಯೋಗ ಅದರ್ಶನಾತ್ ತದಯೋಗ. ಸರಿ, ಅಂತರ್ಯಾಮಿ ದೃಷ್ಟಿಯಿಂದ ಹೊರಟಿರ್ಲಿ, ಆದ್ರೆ ಮೈ ಪ್ರಾಣ ಅಂತ ಇರ್ಬೇಕಾಗಿತ್ತಲ್ಲ. ನನ್ನೊಳಗೆ ಪ್ರಾಣ ಅಂತರ್ಯಾಮಿ ಆಗಿದ್ದಾನೆ, ತ್ವಯಿ ಪ್ರಾಣ ನಿನ್ನಲ್ಲಿ ಅಂತರ್ಯಾಮಿ ಆಗಿದ್ದಾನೆ ಅಂತ ಇರ್ಬೇಕಾಗಿತ್ತಲ್ಲ. ಆ ಪ್ರಶ್ನೆಗೆ ನೀವೇನು ಉತ್ತರ ಕೊಟ್ಟಾಗಾಯ್ತು ಅಂದ್ರೆ, ಅಂತರ್ಯಾಮಿಯಾದ ವ್ಯಕ್ತಿಯಲ್ಲಿ ಅಹಂ, ತ್ವಂ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡುವುದು ಕಂಡಿದ್ದೇ ಇದೆ. ನನ್ನಲ್ಲಿ ಪ್ರಾಣ ಇದ್ದಾನೆ, ನಿನ್ನಲ್ಲಿ ಪ್ರಾಣ ಇದ್ದಾನೆ ಅಂತ ಅಷ್ಟು ಮಾತ್ರ ಹೇಳಿದ್ರೆ ಆ ಭಗವಂತ ಅಹಂ ಶಬ್ದವಾಚ್ಯ, ತ್ವಂ ಶಬ್ದವಾಚ್ಯ ಅನ್ನೋದನ್ನು ತೋರಿಸಿಕೊಟ್ಟಂತ ಆಗ್ತಿರ್ಲಿಲ್ಲ. ನಮಗೆ ಅದನ್ನು ಕೂಡ ತೋರಿಸುವ ಉದ್ದೇಶ ಇದೆ. ಸರ್ವಶಬ್ದವಾಚ್ಯ ಅಂತ ತೋರಿಸುವ ಉದ್ದೇಶ ಇದೆ. ಆದ್ರಿಂದ ಭಗವಂತನ ಒಂದು ಗುಣವನ್ನ ತೋರಿಸಿಕೊಟ್ಟ ಹಾಗಾಯ್ತು. ಅದಕ್ಕಾಗಿ ಮಯಿ ಪ್ರಾಣ ತ್ವಯಿ ಪ್ರಾಣ ಸರ್ವಭೂತೇಶು ಪ್ರಾಣ ಅಂತ ಹೇಳಿದೇನೆ, ಅಹಂ ಪ್ರಾಣ ತ್ವಂ ಪ್ರಾಣ ಅಂತ ಹೀಗೆ ಹೇಳಿದ್ದಾರೆ. ಅದರ ಮುಂದಿನ ಪ್ಯಾರಾದಲ್ಲಿ ಹೀಗಿದೆ, ಯಥಾ ವಾಮದೇವೋ ನಾಮ ಋಷಿ, ವಾಮದೇವ ಎಂಬ ಋಷಿ ಅಂತರ್ಯಾಮಿಯನ್ನೇ ದೃಷ್ಟಿಯಲ್ಲಿಟ್ಕೊಂಡು ನಾನು ಮನುವಾಗಿದ್ದೇನೆ ಅಂತ ತನ್ನಲ್ಲಿ ಅಹಂ ಮನು, ಅಹಂ ಮತ್ತು ಮನು ಇತ್ಯಾದಿ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾನೆ. ಅದೇ ಥರ ಈ ಪ್ರಯೋಗವು ಕೂಡ ಹೊಂದಬಹುದು ಅಂತ ಅದರ ತಾತ್ಪರ್ಯ. ಸೂತ್ರದಲ್ಲಿ ಸೌತ್ರ ಶಾಸ್ತ್ರ ಪದಂ ವ್ಯಾಚಷ್ಟೇ ಶಾಸ್ತ್ರಮಿತಿ. ಸೂತ್ರದಲ್ಲಿ ಶಾಸ್ತ್ರ ಅಂತ ಶಬ್ದ ಇದೆ, ಅದು ಅಕಾರಾಂತವಾದ ಶಬ್ದ. ಅದನ್ನು ಆಚಾರ್ಯರು ಭಾಷ್ಯದಲ್ಲಿ ಶಾಸ್ತ್ರಂ ಅಂತರ್ಯಾಮಿ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಶಾಸ್ತ್ರಂ ಅಂತರ್ಯಾಮಿ ಯಾರು ಅಂದ್ರೆ ವಿಷ್ಣು. ಅದರಿಂದ ಸರ್ವಾಂತರ್ಯಾಮಿಯಾದಂತಹ ವಿಷ್ಣುವೇ ಇಲ್ಲಿ ಶಾಸ್ತ್ರ ಪದದಿಂದ ವರ್ಣಿತನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಮುಂದೆ ಭಾಷ್ಯ ದೀಪಿಕಾದಲ್ಲಿ ಐತರೇಯ ಭಾಷ್ಯೆ ಶಾಸ್ತು ಅಂತರ್ಯಾಮಿಣಃ ಇತಿ ಶಾಸ್ತ್ರ ಪದ ಮೂಲೀಕೃತ್ಯ ವ್ಯಾಖ್ಯಾನೇಪಿ. ಈಗ ನಮಗೊಂದು ಜಿಜ್ಞಾಸೆ ಬರ್ತದೆ.
ಏನ್ ಜಿಜ್ಞಾಸೆ ಅಂದ್ರೆ, ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಶಾಸ್ತ್ರದೃಷ್ಟ್ಯಾತ ಉಪದೇಶವು ವಾಮದೇವೋತ ಅನ್ನೋದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಇದಂತೂ ಬ್ರಹ್ಮಸೂತ್ರ ಭಾಷ್ಯವೇ ಆದ್ರಿಂದ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಶಾಸ್ತ್ರ ಎಂಬ ಶಬ್ದವನ್ನು ವ್ಯಾಖ್ಯಾನ ಮಾಡಬೇಕಾದ್ದು ಆಚಾರ್ಯ ಕರ್ತವ್ಯ. ಅದರಿಂದ ಮಾಡಿದ್ದಾರೆ. ಶಾಸ್ತ್ರಂ ಅಂತರ್ಯಾಮಿ ಅಂತ ಅಕಾರಾಂತವಾಗಿ ಮಾಡಿದ್ದಾರೆ. ಆದರೆ ಐತರೇಯ ಭಾಷ್ಯವನ್ನು ತೆಗೆದು ನೋಡಿದ್ರೆ ಅಲ್ಲಿ ಈ ಸೂತ್ರ, ಅಲ್ಲೂ ಕೂಡ ಈ ಸೂತ್ರವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ನೀವು ಐತರೇಯ ಭಾಷ್ಯವನ್ನ ಕಳೆದ ದಿವಸ ಏನೋ ತತ್ವ ಪ್ರದೀಪದ ಒಂದು ಕೊನೆ ಪ್ಯಾರಾಗ್ರಾಫ್ ಆಗಿತ್ತು. ಮಹೈತರೀಯೋಪನಿಷತ್ ಭಾಷ್ಯೇಪಿ ಭಗವಾನ್ ಭಾಷ್ಯಕೃದೇವ ಅನಯೋಹ ಅರ್ಥ ವಿಶೇಷಂ ಸ್ಪಷ್ಟೀಚಕಾರ ಅಂತ ಒಂದು ಪ್ಯಾರಾಗ್ರಾಫ್ ಆಗಿತ್ತು. ಅಲ್ಲಿ ಐತರೇಯ ಭಾಷ್ಯದ ವಾಕ್ಯಗಳು ಇರುವುದನ್ನು ಗಮನಿಸಬೇಕು. ಸ್ಪಷ್ಟೀಚಕಾರ ಅನ್ನುವವರೆಗೆ ತತ್ವ ಪ್ರದೀಪಕಾರರಾದ ತ್ರಿವಿಕ್ರಮ ಪಂಡಿತರ ವಾಕ್ಯ. ಅದಾದ್ಮೇಲೆ ಅಧ್ಯಾತ್ಮ ಸಂಬಂಧ ಶಬ್ದೇನ ಆವೇಶೋ ಹಿ ವಿಷ್ಣೋ ಇಂದ್ರೇ ವಿವಕ್ಷಿತೋ ಭಗವತ ಅಲ್ಲಿಂದ ಪ್ರಾರಂಭಿಸಿ ಆ ಪ್ಯಾರಾಗ್ರಾಫ್ ಮುಗಿಯುವವರೆಗೂ ಅಲ್ಲಿ ಇತ್ಯಾದಿ ಸವಿಸ್ತರಂ ಅಂತಿದೆಯಲ್ಲ, ಇತ್ಯಾದಿ ಸವಿಸ್ತರಂ ಅಷ್ಟು ಬಿಟ್ಟು ಅಹಂ ಭೂಮಿ ಮದಾಮಾರ್ಯಾಯ ಇತ್ಯಾದಿನ ಪ್ರವೃತ್ತಿದೇವ ಉಚ್ಯತೆ, ಇದಿಷ್ಟು ಕೂಡ ಐತರೇಯ ಉಪನಿಷತ್ತಿನ ಭಾಷ್ಯದ ವಾಕ್ಯ. ಅದಾದ್ಮೇಲೆ ಅಹೇಯತ್ವಾದ ಅಹಂ ವಿಷ್ಣು ಸತು ಸರ್ವಾಂತರತ್ವತಃ ಅಸ್ಯಸ್ಮಿ ಇತ್ಯಾದಿ ಶಬ್ದೈ ಉಚ್ಯತೆ ಅನ್ಯೋಪಿ ಜೀವತಃ ಅಂತ ಬ್ರಹ್ಮ ವೈವರ್ತೆ ಅಂತ ಏನಿದೆ ಅದು ಕೂಡ ಐತರೇಯ ಉಪನಿಷತ್ ಭಾಷ್ಯದ್ದೇ ಶ್ಲೋಕ. ಅದು ಮಾತ್ರ ಮುಂದೆ ಬಂದಿದೆ. ಈಗ ನಾವು ನೋಡ್ತಿರುವ ಭಾಗಕ್ಕಿಂತಲೂ ಸುಮಾರು 100-200 ಪುಟಗಳ ನಂತರ, ಅಂದರೆ ಕನ್ನಡದ ಅನುವಾದದ ದೃಷ್ಟಿಯಿಂದ ಒಂದು 200 ಪುಟಗಳ ನಂತರ ಆ ಶ್ಲೋಕ ಬಂದಿದೆ. ತ್ರಿವಿಕ್ರಮ ಪಂಡಿತರು ಆ ಪ್ಯಾರಾಗ್ರಾಫ್ನಲ್ಲಿ ಮೊದಲನೇ ಒಂದು ವಾಕ್ಯ ಸ್ಪಷ್ಟೀಚಕಾರ ಅನ್ನುವವರಿಗೆ ಇತ್ಯಾದಿ ಸವಿಸ್ತರಂ ಇಷ್ಟನ್ನು ಮಾತ್ರ ಅವರು ಪ್ರಯೋಗ ಮಾಡಿದ್ದಾರೆ. ಉಳಿದಿದ್ದೆಲ್ಲ ಆಚಾರ ವಾಕ್ಯವೇ. ಅಲ್ಲಿ ನಮ್ಗೀಗ ಆಚಾರ್ಯರ ವಾಕ್ಯವನ್ನು ಗಮನಿಸಬೇಕು. ಈ ತ್ರಿವಿಕ್ರಮ ಪಂಡಿತರು ಉದ್ಧರಿಸಿದ ಐತರೇಯ ಉಪನಿಷತ್ ಭಾಷ್ಯದ ವ್ಯಾಖ್ಯಾನ ಇದೆಯಲ್ಲ, ಅಲ್ಲಿ ನೋಡಿ, ತಸ್ಮಾತ್ ಇಂದ್ರಾದಿ ಜೀವೇಭ್ಯ ವಿಷ್ಣೋ ಭೇದ ಏವ ಅತ್ರ ಭಗವತಃ ವಿವಕ್ಷಿತಃ ಆ ವಾಕ್ಯಗಳನ್ನು ಗಮನಿಸಬೇಕು. ಅದನ್ನು ಗಮನಿಸಿದ್ರೆ ಇಲ್ಲಿ ಭಾಷ್ಯ ದೀಪಿಕಾದ ಮಾತು ಗೊತ್ತಾಗ್ತದೆ. ಈ ಇಂದ್ರಾದಿ ಜೀವರಿಗಿಂತ ವಿಷ್ಣು ಭಿನ್ನ ಅಂತಾನೆ ಇಲ್ಲಿ ಭಗವಾನ್ ವೇದವ್ಯಾಸರಿಗೆ ಅಭಿಪ್ರಾಯ ಇದೆ. ಅದು ಎಲ್ಲಿ ಅದನ್ನು ತೋರಿಸಿದ್ದಾರೆ ಅವರು ಅಂದ್ರೆ, ಶಾಸ್ತ್ರದೃಷ್ಟ್ಯಾತ್ ಉಪದೇಶೋ ವಾಮದೇವೋತ ಎಂಬಲ್ಲಿ ಬ್ರಹ್ಮಸೂತ್ರದಲ್ಲಿ ಅವರು ತೋರಿಸಿದ್ದಾರೆ. ಹೀಗೆ ಆಚಾರ್ಯರು ಶಾಸ್ತ್ರದೃಷ್ಟ್ಯಾತ್ ಉಪದೇಶೋ ವಾಮದೇವೋತ ಅನ್ನೋದನ್ನ ಐತರೇಯ ಭಾಷ್ಯದಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಹಾಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಅದನ್ನ ವ್ಯಾಖ್ಯಾನಿಸಿದ್ದಾರೆ. ಇವೆರಡಕ್ಕೂ ಸ್ವಲ್ಪ ವ್ಯತ್ಯಾಸ ನಮಗೆ ಕಾಣಿಸ್ತದೆ. ಈಗ ನೋಡಿ, ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶಾಸ್ತ್ರಂ ಅಂತರ್ಯಾಮಿ, ಶಾಸ್ತ್ರಂ ಅಂತ ಅಕಾರಾಂತವಾದ ಶಬ್ದವನ್ನು ಇಟ್ಕೊಂಡಿದ್ದಾರೆ. ಆದರೆ ಆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಶಾಸ್ತ್ರ ದೃಷ್ಟ್ಯಾದ ಉಪದೇಶೋ ವಾಮದೇವವತೀತಿ ಅಂತದಾದ್ಮೇಲೆ ಶಾಸ್ತು ಅಂತರ್ಯಾಮಿಣ ವಿಷ್ಣೋ ಸರ್ವಶರೀರೇ ಸ್ಥಿತತ್ವಾತ್ ಸರ್ವನಾಮಾಭಿಧೇಯತ್ವಂ ಚ ಉಕ್ತಂ ಅಂತಿದೆ. ಅಲ್ಲಿ ಶಾಸ್ತು ಅಂತ ಪ್ರಯೋಗ ಮಾಡಿದಾರಲ್ಲ, ಷಷ್ಠಿ ವಿಭಕ್ತಿ ಶಬ್ದ, ಅದು ಶಾಸ್ತ್ರ ಎಂಬ ಶಬ್ದ. ಪ್ರಕಾರಾಂತವಾದ ಪಿತೃ ಮಾತೃ ಮೊದಲಾದ ಶಬ್ದಗಳಂತೆ ಶಬ್ದ ಅದು. ಅದರಿಂದ ಆಚಾರ್ಯರು ಶಾಸ್ತು ಅಂತ ಪ್ರಯೋಗ ಮಾಡಿದ್ದಾರೆ ಹೊರತು ಶಾಸ್ತ್ರಸ್ಯ ಅಂತ ಪ್ರಯೋಗ ಮಾಡಲಿಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶಾಸ್ತ್ರ ಅಂತ ಅಕಾರಾಂತವಾಗಿ, ಮತ್ತೆ ಐತರೇಯ ಭಾಷ್ಯದಲ್ಲಿ ಶಾಸ್ತ್ರ ಅಂತ ಋಕಾರಾಂತವಾದ ಶಬ್ದವನ್ನ ತಗೊಂಡಿದ್ದಾರೆ. ಅಂತರ್ಶಾಸ್ತು ಅಂದ್ರೆ ಒಳಗಿದ್ದು ಅಂತರ್ಯಾಮ, ನಮ್ಮೆಲ್ಲರೂ ನಿಯಮಿಸುವ ವಿಷ್ಣು ಏನಿದ್ದಾನೆ ಅವನು ಸರ್ವ ಶರೀರದಲ್ಲೂ ಇದ್ದಾನೆ, ಎಲ್ಲರ ಶರೀರದಲ್ಲೂ ಇರೋದರಿಂದ ಎಲ್ಲರ ಶಬ್ದದಿಂದಲೂ ಅವನೇ ವಾಚ್ಯನಾಗಿದ್ದಾನೆ ಅಂತ ಈಗ ಹೇಳಿದ್ದಾರೆ. ಹೀಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಕಾರಾಂತವಾದ ಶಾಸ್ತ್ರ ಶಬ್ದವನ್ನ ಆಚಾರ್ಯರು ಒಪ್ಕೊಂಡಂತಾಯ್ತು. ಮತ್ತೆ ಐತರೇಯ ಭಾಷ್ಯದಲ್ಲಿ ಋಕಾರಾಂತವಾದ ಶಾಸ್ತ್ರ ಶಬ್ದವನ್ನ, ಹೆಚ್ಚು ಪ್ರಸಿದ್ಧವಾದದ್ದು ಅದೇ, ಮಾತಾ ಪಿತಾ ಧಾತ ಕರ್ತ ಇತ್ಯಾದಿ ರೀತಿಯಾಗಿ ಅದನ್ನು ಒಪ್ಕೊಂಡ ಹಾಗಾಯ್ತು. ಹಾಗಾದ್ರೆ ಇವೆರಡಕ್ಕೂ ಏನು ಹೊಂದಾಣಿಕೆ ಅಂದ್ರೆ, ಅದನ್ನ ಭಾಷ್ಯ ದೀಪಿಕಾಚಾರ್ಯ ಹೇಳ್ತಾರೆ. ಐತರೇಯ ಭಾಷೆ ಶಾಸ್ತು ಅಂತರ್ಯಾಮಿಣ ಎಂಬುದಾಗಿ ಶಾಸ್ತ್ರ ಎಂಬ ಪದವನ್ನು ಮೂಲೀಕೃತ್ಯ ವ್ಯಾಖ್ಯಾನೇತಿ, ಶಾಸ್ತ್ರ ಎಂಬ ಋಕಾರಾಂತವಾದ ಶಬ್ದವನ್ನ ಆಚಾರ್ಯರು ತೆಗೆದುಕೊಂಡು ಅದಕ್ಕೆ ಅಂತರ್ಯಾಮಿಣ ಅಂತ ಅರ್ಥ ಮಾಡಿದ. ಇನ್ನು ಗಮನಿಸಿ, ಶಾಸ್ತು ಅಂತ ಆಚಾರ್ಯರು ಶಾಸ್ತ್ರ ಎಂಬ ಪದದ ಷಷ್ಠಿ ವಿಭಕ್ತಿ ಏಕವಚನವನ್ನು ಹೇಳಬೇಕಾದ್ರೆ ಅವರ ದೃಷ್ಟಿಯಲ್ಲಿ ಶಾಸ್ತ್ರ ಎಂಬುದು ಋಕಾರಾಂತವಾದ ಶಬ್ದ ಆಗಿರಬೇಕು, ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ.
ಮತ್ತೆ ಅದಕ್ಕನುಸಾರವಾಗಿ ತತ್ವಪ್ರದೀಪದಲ್ಲೂ ಕೂಡ ಶಾಸ್ತು ಅಂತರ್ಯಾಮಿಣ ವಿಷ್ಣು ಅಂತಾನೆ ಅವರು ಅದನ್ನ ಕೋಟ್ ಮಾಡಿದಾರಲ್ಲ ತತ್ವಪ್ರದೀಪಕಾರರು ಕೂಡ. ಇಷ್ಟೆಲ್ಲ ಮಾಡಿದ್ರು ಕೂಡ ನ ಅಸ್ಯ ತದ್ವಿರೋಧ ಶಂಕ್ಯ, ಅಸ್ಯ ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತದ್ವಿರೋಧ ಐತರೇಯ ಭಾಷ್ಯದಿಂದ ವಿರೋಧ ಏನೂ ಇಲ್ಲ, ಅಥವಾ ಈ ಬ್ರಹ್ಮಸೂತ್ರ ಭಾಷ್ಯದಿಂದ ಐತರೇಯ ಭಾಷ್ಯಕ್ಕೂ ವಿರೋಧ ಇಲ್ಲ. ಇಲ್ಲಿ ನ ಅಸ್ಯ ತದ್ವಿರೋಧ ಶಂಕ್ಯ, ಅಸ್ಯ ತದ್ವಿರೋಧ ನ ಶಂಕ್ಯ ಅಂದ್ರೆ ಅಸ್ಯ ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ, ತದ್ವಿರೋಧ ಐತರೇಯ ಭಾಷ್ಯದ ವಿರೋಧ ಅಂತ ಹೀಗದರ ಅರ್ಥ. ಅಂತೂ ಪರಸ್ಪರ ವಿರೋಧ ಇಲ್ಲ ಅಂತ ಅರ್ಥ. ಯಾಕೆಂದ್ರೆ ಈ ಶಾಸ್ತ್ರ ಎಂಬ ಶಬ್ದ ಅದು ಋಕಾರಾಂತ ಇರಬಹುದು, ಶಾಸ್ತ್ರ ಎಂಬ ಶಬ್ದ ಅಕಾರಾಂತ ಇರಬಹುದು, ಎರಡು ಕೂಡ ಪರ್ಯಾಯ ಶಬ್ದಗಳೇ. ಯತಃ ತತ್ ಪರ್ಯಾಯ ಶಬ್ದ ವ್ಯಾಖ್ಯಾನೇನೈವ ಶಾಸ್ತ್ರ ಶಬ್ದ ವ್ಯಾಖ್ಯಾತೋ ಭವತಿ. ಶಾಸ್ತ್ರ ಎಂಬ ಶಬ್ದವನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಕಾರಾಂತವಾಗಿ ಪ್ರಯೋಗ ಮಾಡಿದ್ದಾರೆ ವ್ಯಾಸರು. ಆದರೆ ಅದಕ್ಕೆ ಪರ್ಯಾಯವಾಗಿ ಶಾಸ್ತ್ರ ಅಂತ ಋಕಾರಾಂತವಾದ ಶಬ್ದ ಲೋಕದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಹೀಗೆ ತತ್ಪರ್ಯಾಯ ಶಬ್ದ ವ್ಯಾಖ್ಯಾನೇನೈವ, ಈ ಶಾಸ್ತ್ರ ಎಂಬ ಶಬ್ದಕ್ಕೆ ಪರ್ಯಾಯವಾದದ್ದು ಯಾವುದು? ಶಾಸ್ತ್ರ ಎಂಬ ಶಬ್ದ. ಆ ಶಬ್ದವನ್ನು ವ್ಯಾಖ್ಯಾನ ಮಾಡುವ ಮೂಲಕ ಶಾಸ್ತ್ರ ಎಂಬ ಪದವನ್ನೇ ವ್ಯಾಖ್ಯಾನ ಮಾಡಿದಾಗ ಆಯಿತು ಐತರೇಯ ಭಾಷ್ಯದಲ್ಲಿ. ಅಂತೂ ಶಾಸ್ತ್ರ ಎರಡು ಪರ್ಯಾಯ ಪದಗಳಾದ್ರಿಂದ ಏನೂ ತೊಂದರೆ ಇಲ್ಲ. ಅದರಿಂದ ಅಲ್ಲಿಗೂ ಇಲ್ಲಿಗೂ ವಿರೋಧ ಏನೂ ಇಲ್ಲ ಅಂತ ತಾತ್ಪರ್ಯ. ಹೀಗೆ ಐತರೇಯ ಭಾಷ್ಯಕ್ಕೂ ಬ್ರಹ್ಮಸೂತ್ರ ಭಾಷ್ಯಕ್ಕೂ ವಿರೋಧ ಏನೂ ಇಲ್ಲ, ಯಾಕಂದ್ರೆ ಪರ್ಯಾಯ ಶಬ್ದಗಳಾದ್ರಿಂದ. ಇಷ್ಟಾದರೂ ಭಾಷ್ಯ ದೀಪಿಕಾಚಾರ್ಯರಿಗೆ ಸಮಾಧಾನ ಆಗಲಿಲ್ಲ. ಅಲ್ಲಿ ಶಬ್ದಶಾಸ್ತ್ರದ ದೃಷ್ಟಿಯಿಂದ ಅದನ್ನ ಶಬ್ದಗಳನ್ನೇ ಒಡೆದು ಶಾಸ್ತ್ರ ಎಂಬ ಶಬ್ದವನ್ನೇ ಛೇದಿಸಿ ಅವರು ಒಂದು ವ್ಯಾಖ್ಯಾನ ಮಾಡ್ತಾರೆ. ಅರ್ಥದೃಷ್ಟಿಯಿಂದ ಎಲ್ಲ ಒಂದೇ, ಆದರೂ ಶಬ್ದದ ಒಂದು ಚಮತ್ಕಾರ ಯದ್ವಾ ಅಂತ. ಇನ್ನೊಂದು ರೀತಿಯಿಂದ ಹೇಳೋಣ, ಐತರೇಯ ಭಾಷ್ಯದಲ್ಲೂ ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಎರಡೂ ಕಡೆ ಇರುವುದು ಋಕಾರಾಂತವಾದ ಶಬ್ದವೇ. ಋಕಾರಾಂತವಾದ ಶಬ್ದವನ್ನೇ ಎರಡೂ ಕಡೆ ವೇದವ್ಯಾಸರು ಹೇಳಿದ್ದಾರೆ. ಆಚಾರ್ಯರು ಕೂಡ ಹಾಗೆ ಅಭಿಪ್ರಾಯ ಹೊಂದಿದ್ದಾರೆ. ಆದ್ರೆ ನಮಗೇನು ಡೌಟ್ ಬರ್ತದೆ ಅಂದ್ರೆ, ಹಾಗಾದ್ರೆ ಅಲ್ಲಿ ಶಾಸ್ತು ಅಂತರ್ಯಾಮಿಣ ಅಂತ ಶಾಸ್ತ್ರ ಶಬ್ದದ ಷಷ್ಠಿ ವಿಭಕ್ತಿ ಏಕವಚನ ಇದೆ, ಅಲ್ಲಿ ಸ್ಪಷ್ಟವಾಗೇ ಇದೆ, ಅಲ್ಲಿ ನಮ್ಗೆ ಸಂಶಯ ಬರೋದೇ ಇಲ್ಲ. ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಋಕಾರಾಂತವಾದ ಶಬ್ದವನ್ನೇ ಇಟ್ಟುಕೊಂಡಿದ್ದಾರೆ ಅಂತ ಆದ್ರೆ ಶಾಸ್ತ್ರ ಅಂತ ಯಾಕಿದೆ? ಶಾಸ್ತ್ರಂ ಅಂತರ್ಯಾಮಿ ಅಂತ ಯಾಕಿದೆ? ಶಾಸ್ತ್ರ ಅಂತರ್ಯಾಮಿ ಅಂತ ಇರ್ಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಶಾಸ್ತ್ರ ಶಬ್ದೆ ಶಾಸ್ತ್ರ ಇತಿ ಅವಯವ ವಿಭಾಗಂ ಅಭಿಪ್ರೇತ್ಯ ಶಾಸ್ತ್ರ ಇತ್ಯಂಶಸ್ಯ ಅಂತರ್ಯಾಮಿಣಃ ಇತಿ ಶಬ್ದ ಇತ್ಯನೇನ ಅಶಬ್ದಸ್ಯ ವಿಷ್ಣೋಃ ಇತ್ಯನೇನ ಚ ವ್ಯಾಖ್ಯಾತತ್ವಾತ್. ಏನ್ ಮಾಡಬೇಕು ಅಂದ್ರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಶಾಸ್ತ್ರ ಅಂತ ಬ್ರಹ್ಮಸೂತ್ರದಲ್ಲಿದೆ, ಮತ್ತೆ ಶಾಸ್ತ್ರಂ ಅಂತರ್ಯಾಮಿ ಅಂತ ಭಾಷ್ಯದಲ್ಲಿದೆ. ಅಲ್ಲಿ ಶಾಸ್ತ್ರ ಅಂತ ಋಕಾರಾಂತವಾದ ಶಬ್ದವೊಂದನ್ನ ಇಟ್ಕೊಳ್ಬೇಕು, ಮತ್ತೆ ಅದ್ರ ಜೊತೆಗೆ ಅನ್ನೋದನ್ನು ಕೂಡ ಇಟ್ಕೋಬೇಕು. ಶಾಸ್ತ್ರ ಪ್ಲಸ್ ಅವೆರಡು ಸೇರಿ ಶಾಸ್ತ್ರ ಆಯ್ತು. ಹಾಗಾದ್ರೆ ಐತರೇಯ ಭಾಷ್ಯದಂತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಮತ್ತು ಬ್ರಹ್ಮಸೂತ್ರದಲ್ಲಿಯೂ ಕೂಡ ಇಟ್ಕೊಂಡದ್ದು ವೇದವ್ಯಾಸರು ಶಾಸ್ತ್ರ ಎಂಬ ಋಕಾರಾಂತವಾದ ಶಬ್ದವನ್ನೇ, ಅದರ ಜೊತೆಗೆ ಅಕಾರವೊಂದನ್ನು ಇಟ್ಕೊಂಡಿದ್ದಾರೆ. ಆಯ್ತು. ಐತರೇಯ ಭಾಷ್ಯದಲ್ಲಿಯೂ ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಶಾಸ್ತ್ರ ಅಂತ ಋಕಾರಾಂತವಾದ ಶಬ್ದವೇ ಆಯ್ತು, ಅದಕ್ಕೆ ಅಂತರ್ಯಾಮಿ ಅಂತ ಅರ್ಥ ಆಯ್ತು. ಒಂದು ಅಕಾರವೊಂದನ್ನು ಹೆಚ್ಚಿಗೆ ಸೇರಿಸಿದ್ರಲ್ಲ ನೀವು, ಅದಕ್ಕೇನು ಅರ್ಥ ಅಂತ ಬೇಕಲ್ಲ. ಸುಮ್ಮನೆ ಯಾಕೆ? ಅವಯವ ವಿಭಾಗ. ಅವಯವ ಅಂದ್ರೆ ಶಾಸ್ತ್ರ ಎಂಬ ಶಬ್ದದಲ್ಲಿ ಶಾಸ್ತ್ರ ಅಂತ ಒಂದು ಅವಯವ, ಅಂತ ಇನ್ನೊಂದು ಅವಯವ. ಹೀಗೆ ಅವಯವ ವಿಭಾಗವನ್ನ ಅಭಿಪ್ರಾಯದಲ್ಲಿ ಇಟ್ಕೊಂಡು ಅದು ಏನ್ ಮಾಡಿದ್ದಾರೆ ಅಂದ್ರೆ, ಈ ಶಾಸ್ತ್ರಂ ಅಂತರ್ಯಾಮಿ ಅಂತಿದೆಯಲ್ಲ, ಇಲ್ಲಿ ಐತರೇಯ ಭಾಷ್ಯದಲ್ಲಿ ಶಾಸ್ತು ಅಂತರ್ಯಾಮಿಣಃ ಅಂತಿದೆ, ಇಲ್ಲಿ ಶಾಸ್ತ್ರಂ ಅಂತರ್ಯಾಮಿ ಅಂತಿದೆ. ಅಲ್ಲಿ ಮುಂದೆ ಐತರೇಯ ಭಾಷ್ಯದಲ್ಲಿ ಶಾಸ್ತು ಅಂತರ್ಯಾಮಿಣಃ ವಿಷ್ಣೋಃ ಅಂತ ಒಂದು ಹೆಚ್ಚಿಗೆ ಶಬ್ದ ಇದೆ. ಆ ವಿಷ್ಣೋಃ ಶಬ್ದ ಇಲ್ಲಿ ಇಲ್ಲ,
ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದು ಬಂದಿಲ್ಲ. ಬೇಕಾದ್ರೆ ಅದನ್ನ ನಾವು ಅಧ್ಯಾಹಾರದ ಮೂಲಕ ತಗೊಳ್ಬೇಕಾಗ್ತದೆ ಅಷ್ಟೇ. ಈಗ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಶಾಸ್ತ್ರ ಇತ್ಯಂಶಸ್ಯ ಅಂತರ್ಯಾಮಿಣಃ ಇತ್ಯನೇನ, ಈ ಶಾಸ್ತ್ರ ಪ್ಲಸ್ ಅಂತ ಹೀಗೆ ಎರಡಾಯ್ತು. ಅದರಲ್ಲಿ ಮೊದಲನೇದ್ದು ಶಾಸ್ತ್ರ ಅಂತ, ಆ ಅಂಶವನ್ನು ಅಂತರ್ಯಾಮಿ ಎಂಬ ಶಬ್ದದಿಂದ ವ್ಯಾಖ್ಯಾನಿಸಿದ್ದಾರೆ. ಇದನ್ನು ಗಮನಿಸಬೇಕು. ಶಾಸ್ತ್ರ ಪ್ಲಸ್ ಋಕಾರಾಂತವಾದ ಶಬ್ದವೇ ಐತರೇಯ ಭಾಷ್ಯದಂತೆ ಬ್ರಹ್ಮಸೂತ್ರದಲ್ಲಿ ಮತ್ತು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಋಕಾರಾಂತವಾದ ಶಬ್ದವೇ. ಆ ಋಕಾರಾಂತವಾದ ಶಬ್ದವನ್ನ ಇಟ್ಕೊಂಡು ಅಂತರ್ಯಾಮಿಣಃ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆಮೇಲೆ ಅಂತಿದೆಯಲ್ಲ, ಶಾಸ್ತ್ರ ಇತ್ಯಂಶಸ್ಯ ಅಂತರ್ಯಾಮಿಣಃ ಇತ್ಯನೇನ ಅಶಬ್ದಸ್ಯ ವಿಷ್ಣೋ ಇತ್ಯನೇನ ಚ ವ್ಯಾಖ್ಯಾತತ್ವಾತ್. ಸೂತ್ರದಲ್ಲಿ ಅಂತ ಏನಿದೆಯಲ್ಲ ಅದನ್ನ ವಿಷ್ಣೋ ಎಂಬ ಶಬ್ದದಿಂದ ವ್ಯಾಖ್ಯಾನ ಮಾಡಿದ್ದಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಇದನ್ನ ಮತ್ತೊಂದ್ಸರಿ ಗಮನಿಸಬೇಕು. ಈ ಐತರೇಯ ಭಾಷ್ಯದಲ್ಲಿ ಶಾಸ್ತು ಅಂತರ್ಯಾಮಿಣಃ ಅಂತ, ಶಾಸ್ತು ಅಂತರ್ಯಾಮಿಣಃ ವಿಷ್ಣೋ ಅಂತ ಹೇಳಿದ್ದಾರೆ. ಆದ್ರೆ ಐತರೇಯ ಭಾಷ್ಯದಲ್ಲಿ ಶಾಸ್ತ್ರ ಎಂಬುದನ್ನು ಋಕಾರಾಂತವಾದ ಶಬ್ದ ವೇದವ್ಯಾಸರು ಬಳಕೆ ಮಾಡಿದ್ದನ್ನು ತಗೊಂಡು ಅದಕ್ಕೆ ಅಂತರ್ಯಾಮಿಣಃ ಅಂತ ವ್ಯಾಖ್ಯಾನ ಮಾಡಿದರು. ಮತ್ತೆ ಅಂತ ಏನಿದೆಯಲ್ಲ ಅದನ್ನ ತಗೊಂಡು ವಿಷ್ಣು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಐತರೇಯ ಭಾಷ್ಯವೂ ಕೂಡ ಐತರೇಯ ಉಪನಿಷತ್ತಿಗೂ ಭಾಷ್ಯ ಬರೀಲಿಕ್ಕೆ ಹೊರಟಿದೆ. ಹಾಗೆ ಪ್ರಸಂಗವಶಾತ್ ಬ್ರಹ್ಮಸೂತ್ರಕ್ಕೂ ಕೂಡ ಭಾಷ್ಯ ಬರೀಲಿಕ್ಕೆ ಹೊರಟಿದೆ. ಶಾಸ್ತ್ರ ದೃಷ್ಟ್ಯಾತ್ ಉಪದೇಶೋ ವಾಮದೇವವತ್ ಅಂತ ಆಚಾರ್ಯ ಕೋಟ್ ಮಾಡಿದ್ದಾರೆ. ಕೋಟ್ ಮಾಡಿದ ಮೇಲೆ ಶಾಸ್ತ್ರ ಎಂಬ ಶಬ್ದಕ್ಕೆ ಶಾಸ್ತು ಅಂತರ್ಯಾಮಿಣಃ ವಿಷ್ಣೋ ಅಂತ ಅವ್ರು ಹೇಳುವಾಗ ಆ ಶಾಸ್ತ್ರ ಅಂತ ಏನಿದೆಯಲ್ಲ ಅಲ್ಲಿ ಶಾಸ್ತ್ರ ಅಂದ್ರೆ ಶಾಸ್ತ್ರ ಪ್ಲಸ್ ಅಂತ ಅರ್ಥ. ಅದನ್ನ ಶಾಸ್ತ್ರ ಅಂತ ಏನಿದೆ ಋಕಾರಾಂತವಾದಿದೆ ಅದನ್ನ ಶಾಸ್ತು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ಅಂತ ಏನಿದೆ ಅದನ್ನ ಅಕಾರವಾಚ್ಯನಾದ ವಿಷ್ಣು, ಅಕಾರ ಅಂದ್ರೆ ಅಧಿಕ, ಸರ್ವರಿಂದಲೂ ಅಧಿಕ ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅಂತ ಅನ್ನೋದನ್ನ ವಿಷ್ಣು ಎಂಬ ಶಬ್ದದಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಮೂಲದಲ್ಲಿರುವ ವ್ಯಾಖ್ಯೇಯ ಶಬ್ದಗಳು ಒಂದು ಶಾಸ್ತ್ರ ಮತ್ತೊಂದು ವ್ಯಾಖ್ಯೇಯ ಶಬ್ದ ಅಂದ್ರೆ ವ್ಯಾಖ್ಯಾನ ಮಾಡಬೇಕಾದ ಶಬ್ದಗಳು. ವ್ಯಾಖ್ಯಾನ ಶಬ್ದ ಅಂದ್ರೆ ವ್ಯಾಖ್ಯಾನ ಮಾಡಲಿಕ್ಕೆ ನಾವು ಉಪಯೋಗ ಮಾಡುವ ಶಬ್ದಗಳು. ಶಾಸ್ತ್ರ ಅನ್ನುವುದಕ್ಕೆ ಶಾಸ್ತು ಅಂತ ವ್ಯಾಖ್ಯಾನ, ಅಂತರ್ಯಾಮಿಣ ಅಂತ ವ್ಯಾಖ್ಯಾನ. ಋಕಾರಾಂತವಾದ ಶಬ್ದಕ್ಕೆ ಅಂತರ್ಯಾಮಿಣ ಅಂತ ವ್ಯಾಖ್ಯಾನ, ಅಕಾರಕ್ಕೆ ವಿಷ್ಣು ಅಂತ ವ್ಯಾಖ್ಯಾನ. ಹಾಗೆ ಐತರೇಯ ಭಾಷ್ಯದಲ್ಲಿ ಮಾಡಿದ್ದಾರೆ ಅಂತ ಭಾಷ್ಯ ದೀಪಿಕಾಚಾರ್ಯ ಹೇಳ್ತಾರೆ. ಅಂತ ಗಮನಿಸಿ. ವ್ಯಾಖ್ಯಾತತ್ವಾತ್ ಅಂತಿದೆ ಭಾಷ್ಯ ದೀಪಿಕಾದಲ್ಲಿ. ವ್ಯಾಖ್ಯಾನ ಮಾಡಿರುವುದರಿಂದ ಯಾವ ಶಬ್ದದಿಂದ ವ್ಯಾಖ್ಯಾನ ಮಾಡಿರುವುದು ಅಂದ್ರೆ ಶಾಸ್ತ್ರ ಎಂಬ ಋಕಾರಾಂತವಾದ ಅಂಶವನ್ನು ಅಂತರ್ಯಾಮಿಣ ಎಂಬ ಶಬ್ದದಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತು ಅಶಬ್ದಸ್ಯ ಅಕಾರ ಎಂಬ ಅಧಿಕ ಎಂಬ ಅರ್ಥವನ್ನು ಕೊಡುವ, ಅಧಿಕ ಅಂತ ಅಲ್ಲಿ ಬಂದಿಲ್ಲ, ಅದನ್ನು ನಾನು ನನ್ನ ನೆನಪಿನಿಂದ ಹೇಳಿದೆ ಅಷ್ಟೇ. ಅಕಾರೇಣ ಅಧಿಕಂ ಪ್ರೋಕ್ತ ಮುಕಾರೇಣ ಉಚ್ಚಮುಚ್ಯತೆ ಅಂತ. ಅನ್ನೋದು ಅಕಾರ ಪ್ರಥಮ ನಾಮ, ಅಕಾರ ಅನ್ನೋದು ಭಗವಂತನ ಮೊದಲನೇ ನಾಮ ಅಂತ ಇದು ಛಾಂದೋಗ್ಯ ಭಾಷ್ಯದಲ್ಲಿ ಐತರೇಯ ಭಾಷ್ಯದಲ್ಲೆಲ್ಲ ಬಂದಿದೆ. ಆದ್ರಿಂದ ಅಶಬ್ದಸ್ಯ ಎಂಬ ಶಬ್ದವನ್ನ ವಿಷ್ಣು ಎಂಬ ಶಬ್ದದಿಂದ ಆಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ಎರಡು ಕೂಡ ಒಂದೇ ಥರ ಆಯ್ತು. ಅತ್ರತು ಅವಯವ ವಿಭಾಗಂ ಅವಿವಕ್ಷಿತ್ವ ಶಾಸ್ತ್ರಂ ಇತಿ ಅಖಂಡ ಪದಸ್ಯ ಅಂತರ್ಯಾಮಿ ಇತಿ ವ್ಯಾಖ್ಯಾನಾತ್. ಹಾಗಾದ್ರೆ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅತ್ರ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ವ್ಯಾಖ್ಯಾನ ಮಾಡುವಾಗ ಮೂಲದ ಶಾಸ್ತ್ರ ಅಂತ ಏನು ಶಬ್ದ ಇದೆ, ಅವಯವ ವಿಭಾಗವನ್ನ ಅವರು ತಲೆ ಗಣನೆ ತಗೊಂಡಿಲ್ಲ. ಇಲ್ಲಿ ಶಾಸ್ತ್ರ ಪ್ಲಸ್ ಅಂತ ಗಣನೆ ತಗೊಳ್ಳಿಲ್ಲ. ಶಾಸ್ತ್ರಂ ಅಂತ ಅಖಂಡವಾದ ಶಬ್ದವನ್ನೇ ಇಟ್ಕೊಂಡು ಅಂತರ್ಯಾಮಿ ಅಂತ ವ್ಯಾಖ್ಯಾನ ಮಾಡಿಬಿಟ್ರು. ಆ ಐತರೇಯ ಭಾಷ್ಯದಲ್ಲಿ ಶಾಸ್ತ್ರ ಪ್ಲಸ್ ಅಂತ ಹೀಗೆ ಅವಯವ ವಿಭಾಗವನ್ನು ವಿವಕ್ಷೆಯಲ್ಲಿ ಇಟ್ಕೊಂಡು ಶಾಸ್ತ್ರ ಎಂಬುದಕ್ಕೆ ಅಂತರ್ಯಾಮಿ ಎಂಬ ಶಬ್ದದಿಂದಲೂ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಎಂಬ ಶಬ್ದಕ್ಕೆ ವಿಷ್ಣು ಎಂಬ ಶಬ್ದದಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ತದನುಕೂಲತೆಯ ಸಂವಿಚ್ಛಾಸ್ತ್ರಂ ಇತಿ ವಚನೋಪನ್ಯಾಸಾಚ ನ ವಿರೋಧ. ಇದನ್ನೆಲ್ಲವನ್ನು ಸಮರ್ಥನೆ ಮಾಡಲಿಕ್ಕೆ ಭಾಗವತದ ಮಾತನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದರಿಂದ ಯಾವುದೇ ವಿರೋಧವಿಲ್ಲ.
ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಪದ್ಮಪುರಾಣದ ಮಾತು ಉದ್ಧರಿಸಿದಾರಲ್ಲ, ತತ್ತನ್ನಾಮ್ನೋಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವ ಹೇತುತಃ ಅಂತ. ಭಗವಂತ ಆಯಾ ಎಲ್ಲಾ ಶಬ್ದಗಳಿಂದಲೂ ವಾಚ್ಯ. ಯಾಕೆಂದ್ರೆ ಸರ್ವಶಾಸ್ತ್ರ, ಆದ್ದರಿಂದ ಸರ್ವಶಾಸ್ತ್ರತ್ವ ಎಂಬ ಹೇತುವಿನಿಂದಾಗಿ ಅಂತ ಅರ್ಥ. ಹೇತು ಒಂದು ಕಾರಣವನ್ನು ತೋರಿಸ್ತದೆ. ಹೇತುತಃ ಅಂತ ಪಂಚಮಿ ವಿಭಕ್ತಿ, ಅವತ್ತ ಕಾರಣದಿಂದಾಗಿ ಅಂತ ತೋರಿಸ್ತದೆ. ಈ ಋಷಿಕೇಶ ತೀರ್ಥರ ಪಾಠದಲ್ಲಿ ಸರ್ವಶಾಸ್ತ್ರತ್ವತೋ ಹರಿಹಿ ಅಂತ ಪಾಠ ಇದೆ. ಅದು ಇನ್ನೂ ಚೆನ್ನಾಗಿರ್ತದೆ. ಚೆನ್ನಾಗಿದೆ, ಇದೂ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಆದ್ರೆ ಅದು ಹೆಚ್ಚು ಚೆನ್ನಾಗಿದೆ. ಹೇತು ಅನ್ನೋ ಶಬ್ದ ಅಲ್ಲಿ ಇಲ್ವೇ ಇಲ್ಲ. ಸರ್ವಶಾಸ್ತ್ರತ್ವ ಎಂಬ ಗುಣವಿರುವುದರಿಂದ ಶಾಸ್ತ್ರತ್ವತಃ ಹೇತು ಎಂಬ ಶಬ್ದ ಪ್ರಯೋಗ ಮಾಡಿ ಅದರ ಮೇಲೆ ಪಂಚಮಿ ವಿಭಕ್ತಿ ಪ್ರಯೋಗ ಅರ್ಥದಲ್ಲಿ ತಹಸೀಲ್ ಪ್ರತ್ಯಯ ಮಾಡೋದಕ್ಕಿಂತ ಈ ಶಾಸ್ತ್ರತ್ವ ಎಂಬ ಕಾರಣದಿಂದ ಶಾಸ್ತ್ರತ್ವಾತಂತ ಪಂಚಮಿ ವಿಭಕ್ತಿ, ಅದಕ್ಕೆ ತಹಸೀಲ್ ಪ್ರತ್ಯಯ ಹೀಗೆ ಮಾಡ್ಕೊಂಡಿದ್ದಾರೆ. ಹರಿಹಿ ಅಂತ ಇನ್ನೊಂದು ಶಬ್ದದಿಂದ ಭಗವಂತನ ಹೇಳಿದಾಗ ಆಯ್ತು. ಹರಿಹಿ ಸರ್ವ ಶಬ್ದಗಳನ್ನು ತನ್ನಲ್ಲಿ ಆಹರಣ ಮಾಡಿಕೊಳ್ಳುವಂತಹ ಭಗವಂತ ಆಯಾ ನಾಮಗಳಿಂದ ವಾಚ್ಯನಾಗಿದ್ದಾನೆ. ಯಾಕಂದ್ರೆ ಸರ್ವಶಾಸ್ತ್ರ ಎಲ್ಲರನ್ನೂ ನೇಮಿಸುವುದರಿಂದ ಅಂತ ಹೀಗಾದ್ರ ಅಭಿಪ್ರಾಯ ಆಗ್ತದೆ. ಭಾಷ್ಯ ದೀಪಿಕಾದಲ್ಲಿ ಮುಂದಿನ ಪುಟದಲ್ಲಿ ತತ್ತನ್ನಾಮ್ನೋಚ್ಯತೆ ವಿಷ್ಣು ಸರ್ವಶಾಸ್ತ್ರತ್ವ ಹೇತುತಃ ಅಂತ ಪದ್ಮ ಪುರಾಣದ ಶ್ಲೋಕ ಏನಿದೆ, ಅದರ ಕೆಳಗಡೆ ವ್ಯಾಖ್ಯಾನದಲ್ಲಿ ಸರ್ವಶಾಸ್ತ್ರತ್ವ ಹೇತುತಃ ಅರ್ಥಾತ್ ಸರ್ವನಿಯಂತೃತ್ವ ನಿಮಿತ್ತೇನ, ಸರ್ವನಿಯಂತೃತ್ವ ಎಂಬ ನಿಮಿತ್ತದಿಂದ ಅಂತ ಹೇಳಿದ್ದಾರೆ. ಶಾಸ್ತ್ರತ್ವ ಅಂದ್ರೆ ನಿಯಂತೃತ್ವ ಅಂತ ಅರ್ಥ. ಅನೇನ ಮಹಾಯೋಗೋ ದರ್ಶಿತಃ, ಇದು ಮಹಾಯೋಗ ಮಹಾರೂಢಿ ಅಂತ ಏನಿರ್ತದಲ್ಲ, ಮಹಾಯೋಗವನ್ನು ತೋರಿಸಿಕೊಟ್ಟ ಹಾಗಾಯ್ತು. ಯೋಗ ಅಂದ್ರೆ ಶಬ್ದದ ಅರ್ಥ, ಶಬ್ದದ ನಿಷ್ಪತ್ತಿಯಿಂದ ಲಭ್ಯವಾದ ಅರ್ಥ, ಅದು ಇರೋದು ಭಗವಂತನಲ್ಲಿ ಮಾತ್ರ. ತತ್ರ ತಸ್ಯ ಸ್ವಾತಂತ್ರ್ಯ ನಿಮಿತ್ತೋಕ್ತೇ, ಭಗವಂತ ಸರ್ವತಂತ್ರ ಸ್ವತಂತ್ರನಾಗಿ ಎಲ್ಲರನ್ನೂ ನೇಮಿಸ್ತಾ ಇದ್ದಾನೆ, ಉಳಿದವರು ನೇಮಿಸುವುದು ಭಗವಂತನಿಗೆ ಅಧೀನರಾಗಿ ಅಂತ ಹೀಗಾದ್ರೆ ತಾತ್ಪರ್ಯ. ಈ ಅದ್ರ ಮುಂದೆ ನಕ್ವಾಪಿ ಕಿಂಚಿನ್ ನಾಮ ಅಸ್ತಿ, ಕ್ವಾಪಿ ಅಂದ್ರೆ ಎಲ್ಲೂ ಕೂಡ, ಇನ್ನೆಲ್ಲೂ ಆ ಶಬ್ದಗಳು ಸ್ವತಂತ್ರವಾಗಿ ಬಳಕೆ ಕಾಣುವುದಿಲ್ಲ. ಕಿಂಚಿತ್ ಅಹಮಾದಿ ರೂಪಂ, ಅಹಂ ತ್ವಂ ಇತ್ಯಾದಿ ಶಬ್ದಗಳು ಏನಿವೆ ಜೀವಾದಿಗಳಲ್ಲಿ ವಾಚಕತೆಯ ಸ್ವತಂತ್ರವಾಗಿಲ್ಲ, ವಿಷ್ಣುವನ್ನು ಬಿಟ್ಟಿಲ್ಲ. ವಿಷ್ಣು ಮುಖ್ಯವಾಗಿ ಆ ಶಬ್ದಗಳಿಂದ ವಾಚ್ಯ. ಅದಾದ್ಮೇಲೆ ಅಹಂ ಎಂಬ ಶಬ್ದದಿಂದ ನಾವೆಲ್ಲರೂ ವಾಚ್ಯರು, ತ್ವಂ ಎಂಬ ಶಬ್ದದಿಂದಲೂ ನಾವೆಲ್ಲರೂ ಕೂಡ ವಾಚ್ಯರು. ಅಹಂ ತ್ವಂ ಇತ್ಯಾದಿ ಶಬ್ದಗಳಿವೆಯಲ್ಲ, ಅವು ಪ್ರತ್ಯಗಾದಿ ವಾಚಿತ್ವೇನ ಪ್ರಸಿದ್ಧ. ಪ್ರತ್ಯಗಾತ್ಮ ಅಂದ್ರೆ ಒಳಗಿರುವ ಭಗವಂತ, ಪರಾಕ್ ಅಂತಂದ್ರೆ ಹೊರಗಿರುವ ಜೀವ, ಇವರಿಬ್ಬರನ್ನೂ ಅವು ಹೇಳ್ತವೆ. ಪ್ರತ್ಯಗಾದಯಷ್ಟ ಸರ್ವದಾ ಪಿಂಡೀಭೂತ, ಪ್ರತ್ಯಂಗ್ ಆದಂತಹ ಭಗವಂತ ಅಂದ್ರೆ ಒಳಗಿರುವ ಭಗವಂತ, ಪರಾಕ್ ಹೊರಗಿರುವಂತ ಜೀವ, ಸರ್ವದಾ ಪಿಂಡೀಭೂತ, ಎರಡು ಕೂಡ ಒಂದು ಉಂಡೆ ಅಂತ ಜೊತೆಗೆ ಇರ್ತಿರ್ತಾರೆ. ಪಿಂಡೀಭೂತ ಅಂದ್ರೆ ಹೀಗೆ ಭಾಷ್ಯ ದೀಪಿಕಾಗಾರರಿಗೆ ಅಭಿಪ್ರಾಯ ಇದ್ದಿರಬೇಕು. ಅಲ್ಲಿ ಕನ್ನಡ ಅನುವಾದ ನೋಡ್ಕೊಳ್ಳಿ ನೀವು. ಎರಡೂ ಈ ಜೀವಾತ್ಮ ಮತ್ತು ಪರಮಾತ್ಮರು ಒಟ್ಟಿಗೆ ಇದ್ದಾರೆ. ಅಹಂ ಎಂಬ ಶಬ್ದವನ್ನು ನಾವು ಬಳಕೆ ಮಾಡ್ತಾ ಇರ್ತೀವಿ, ಆದ್ರೆ ತಾನ್ ಅವಿವೇಕೇನ ಅಜ್ಞಾಹ ಕೇವಲ ಜೀವಾದೋ ಪ್ರಯುಂಜತೆ ದಹತಿ ಶಬ್ದವಿವ ಕಾಷ್ಠೆ. ಈಗ ಅಜ್ಞಾನಿಗಳಾದವರು ಆ ಅಹಂ ಎಂಬ ಶಬ್ದ ಭಗವಂತನಿಗೆ ವಾಚಕ ಆಗಿದ್ದರೂ ಕೂಡ ಅದನ್ನು ತಿಳಿಯದೆ ಕೇವಲ ಜೀವಾದವು, ಕೇವಲ ಭಗವಂತನನ್ನು ಮಾತ್ರ, ಕೇವಲ ಜೀವನನ್ನು ಹೇಳಲಿಕ್ಕೆ ಮಾತ್ರ ಅವರು ಪ್ರಯೋಗ ಮಾಡ್ತಾರೆ. ಅದು ಹೇಗೆ ಅಂದ್ರೆ ದಹತಿ ಕಾಷ್ಠಮಿವ, ದಹತಿ ಶಬ್ದಮಿವ ಕಾಷ್ಠೆ, ಈ ಕಾಷ್ಠವು ಸುಡುತ್ತದೆ ಅಂತ ಹೇಳ್ತಾರೆ. ವಸ್ತುತಃ ಸುಡುವುದು ಯಾವುದು? ಅಗ್ನಿ, ಕಾಷ್ಠ ಸುಡುವುದಲ್ಲ. ಆದರೆ ಅಗ್ನಿ ನಮಗೆ ಕಾಷ್ಠದ ಮೂಲಕನೇ ಕಂಡು ಬರೋದ್ರಿಂದ ಅಗ್ನಿಯಲ್ಲಿರುವ ದಾಹ ಕ್ರಿಯಾ ಕರ್ತೃತ್ವವನ್ನು ಕಾಷ್ಠದಲ್ಲಿ ಪ್ರಯೋಗ ಮಾಡ್ತಾರೆ. ಪ್ರಾಜ್ಞಾಸ್ತು ಮುಖ್ಯಾಮುಖ್ಯ ವಿವೇಕವಂತಹ ಹಿ ಅಮುಖ್ಯಾರ್ಥ ಮನಾದೃತ್ಯ ಮುಖ್ಯಾರ್ಥೆ ಹರೋ ಪ್ರಯುಂಜತೆ. ಜ್ಞಾನಿಗಳಿಗೆ ಈ ನೋಡಿದು ಅವರಿಗೆ ನಿತ್ಯಾನಿತ್ಯ ವಿವೇಕ ಇದೆ, ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ಗೊತ್ತಿದೆ, ಸಾರಾಸಾರ ವಿವೇಕ ಇದೆ. ಹಾಗೆ ಮುಖ್ಯವಾಗಿ ಶಬ್ದಗಳು ಮುಖ್ಯವಾಗಿ ಯಾರನ್ನು ಹೇಳ್ತವೆ, ಅಮುಖ್ಯವಾಗಿ ಯಾರನ್ನು ಹೇಳ್ತವೆ ಅನ್ನೋ ಎಚ್ಚರ ಅವರಿಗಿದೆ. ಅಮುಖ್ಯವಾದ ಅರ್ಥವನ್ನ ಅನಾದೃತ್ಯ, ಅದನ್ನ ಬಾಯಿಂದ ಹೇಳ್ತಿರ್ತಾರೆ, ಆದ್ರೆ ಅನಾದೃತ್ಯ. ಮುಖ್ಯಾರ್ಥೆ ಹರವು ಪ್ರಯುಂಜತೆ, ಮುಖ್ಯಾರ್ಥನಾದ ಭಗವಂತನಲ್ಲೇ ಆ ಶಬ್ದಗಳನ್ನೆಲ್ಲ ಪ್ರಯೋಗ ಮಾಡ್ತಾರೆ ಅಂತ ಈಗ ತತ್ವನಿರ್ಣಯ ಟೀಕಾದಲ್ಲಿ ಬಂದದನ್ನು ಗಮನಿಸಬೇಕು. ಅದಾದ್ಮೇಲೆ
ಇನ್ನು ನೋಡಿ ವೇದ ವಾಕ್ಯದ ಅರ್ಥ ಇದೆ. ಅಹಂ ವಾಮದೇವ ಸಂಜ್ಞಕ ಋಷ್ಯಂತರ್ಯಾಮಿ ಅಹಂ ಮನುರಭವಂ, ನಾನೇ ಮನುವಾದೆ ಅಂತಿದೆಯಲ್ಲ, ಅದಕ್ಕೆ ಅರ್ಥ ಏನಂದ್ರೆ ಅಹಂ ಅಂದ್ರೆ ವಾಮದೇವ ಎಂಬ ಹೆಸರಿನ ಋಷಿಯಲ್ಲಿರುವ ನಾನು ಭಗವಂತ, ತತ್ತದಂತರ್ಯಾಮಿ ತಯ, ನಾನೇ ಮನು ಶಬ್ದವಾಚ್ಯನಾಗಿದ್ದೇನೆ, ಸೂರ್ಯ ಶಬ್ದವಾಚ್ಯನಾಗಿದ್ದೇನೆ. ಯಾಕೆಂದ್ರೆ ಸೂರ್ಯನಲ್ಲೂ ನಾನೇ ಇದ್ದೇನೆ, ಮನುವಲ್ಲೂ ನಾನೇ ಇದ್ದೇನೆ, ಕಕ್ಷಿವಾನ್ ಎಂಬ ಋಷಿಯಲ್ಲಿಯೂ ಕೂಡ ನಾನೇ ಇದ್ದೇನೆ ಅಂತ ಹೀಗೆ ಅದಕ್ಕೆ ಎಲ್ಲದಕ್ಕೂ ಅರ್ಥ ಆಗ್ತದೆ. ಅದರಿಂದ ಸುಮ್ಮೊಂದು ಇಷ್ಟನ್ನೆಲ್ಲ ಗಮನಿಸಿದ್ರಿಂದ ನಾವು ಇಲ್ಲಿ ಒಂದು ಎಚ್ಚರ ತಾಳ್ಬೇಕು. ಕನ್ನಡದಲ್ಲಿ ನಾನು ಅಂತೇವೆ, ಆಮೇಲೆ ಎದುರಿಗಿರೋ ವ್ಯಕ್ತಿಯನ್ನು ನೀನು ಅಂತಂತೀವಿ, ನೀವು ಅಂತಂತೀವಿ. ಸಂಸ್ಕೃತದಲ್ಲೂ ಹೇಳ್ತೀವಿ, ಇಂಗ್ಲಿಷ್ನಲ್ಲೂ ಹೇಳ್ತೀವಿ. ಆ ಶಬ್ದಗಳನ್ನೆಲ್ಲ ಬಳಕೆ ಮಾಡುವಾಗ ನಮಗೆ ಕನ್ನಡ ಶಬ್ದ ಬಳಕೆ ಮಾಡುವಾಗಲಿ ಇಂಗ್ಲಿಷ್ ಶಬ್ದ ಬಳಕೆ ಮಾಡುವಾಗಲಿ ಭಗವಂತ ಆ ಶಬ್ದದಿಂದ ಹೇಗೆ ವಾಚ್ಯ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಸರ್ವ ಧ್ವನಿಗಳಿಂದಲೂ ಅವನೇ ವಾಚ್ಯ ಅನ್ನೋದು ವಿಷಯ ಬೇರೆ. ಕನಿಷ್ಠ ಪಕ್ಷ ಸಂಸ್ಕೃತದಲ್ಲಿ ಮಾತಾಡುವಾಗ ಅಹಂ ಅಂತ ನನ್ನನ್ನು ಕುರಿತು ಶಬ್ದ ಪ್ರಯೋಗ ಮಾಡಿದರೆ, ಎದುರುಗಡೆ ಇರುವ ವ್ಯಕ್ತಿಯನ್ನು ಕುರಿತು ತ್ವಮ್ ಅಂತ ಪ್ರಯೋಗ ಮಾಡಿದರೆ, ಈ ಶಬ್ದಗಳಿಂದ ಭಗವಂತ ವಾಚ್ಯ ಅನ್ನೋದು ಆ ಸಂದರ್ಭದಲ್ಲಿ ಗೊತ್ತಿರಬೇಕು, ನೆನಪಾಗಬೇಕು. ಗೊತ್ತಿರ್ತದೆ, ಶಾಸ್ತ್ರ ಓದೋರಿಗೆ ಕೇಳಿದವ್ರಿಗೆ ಗೊತ್ತಿರ್ತದೆ, ಕೇಳ್ದೇನೆ ಇದ್ದವ್ರಿಗೆ ಗೊತ್ತೇ ಇರೋದಿಲ್ಲ. ಗೊತ್ತಿದ್ದವರಿಗೂ ಕೂಡ ಆ ಸಂದರ್ಭದಲ್ಲಿ ಅದು ನೆನಪಿಗೆ ಬರೋದಿಲ್ಲ. ನೆನಪಿಗೆ ಬರುವುದು ಬಹಳ ಮುಖ್ಯ. ವಸ್ತುತಃ ಇವೆಲ್ಲ ಭಗವಂತನಿಗೆ ವಾಚಕ. ಆದ್ರೆ ನಾನು ಎದುರಿಗಿರೋ ವ್ಯಕ್ತಿಗೆ ಏನೋ ಹೇಳಬೇಕಾಗಿದೆ, ಭಗವಂತನಿಗೆ ವಾಚಕವಾದ ಶಬ್ದವನ್ನೇ ಅವನಲ್ಲಿ ತ್ವಮ್ ಅಂತ ಹೇಳ್ತಾ ಇದ್ದೀನಿ. ಅಹಂ ಎಂಬ ಶಬ್ದವು ಭಗವಂತನನ್ನೇ ಹೇಳ್ತದೆ. ಆದ್ರೆ ಈಗ ನಾನು ಅಜ್ಞಾನಿ, ನಾನು ಸಂಸಾರದಲ್ಲಿ ಬಿದ್ದಿದ್ದೇನೆ ಅಂತ ಹೀಗೆಲ್ಲ ಹೇಳ್ಕೊಳ್ಳುವಾಗ ಮತ್ತೆ ನಾನು ಅಂದ್ರೆ ಅಹಂ ಎಂಬ ಶಬ್ದವನ್ನು ನನ್ನಲ್ಲೇ ಹೇಳಬೇಕಲ್ಲ. ಮುಖ್ಯವಾಗಿ ಭಗವಂತನಿಗೆ ವಾಚಕವಾದ್ದನ್ನು ನಾನು ನನ್ನಲ್ಲಿ ಅಂತ ಹೇಳ್ಕೊತಾ ಇದ್ದೀನಿ ಅಂತ ಆ ಸಂದರ್ಭದಲ್ಲಿ ಆದರೂ ಅದನ್ನ ನಾವು ನೆನಪಿಟ್ಕೊಳ್ಬೇಕು. ಅದು ಕೊನೆ ಪಕ್ಷ ಅದ್ರ ಹಿಂದೆ ಮುಂದಿನ ಸಂದರ್ಭದಲ್ಲಿ ಆದರೂ ಯಾವುದೇ ಕೆಲಸವನ್ನು ಮಾಡುವಾಗ ಇದಕ್ಕೆ ಭಗವಂತನೇ ಕರ್ತ ಅನ್ನೋ ಒಂದು ಎಚ್ಚರ ಕೆಲಸ ಮಾಡುವಾಗಲೂ ಇರಬೇಕು. ಅದಿಲ್ಲದೆ ಹೋದರೂ ಕೆಲಸ ಮಾಡುವುದಕ್ಕಿಂತ ಮುಂಚೆ ಆಮೇಲೆ ಆದರೂ ಆ ಎಚ್ಚರ ಇರಬೇಕು. ಅದಕ್ಕಾಗಿ ಸಂಕಲ್ಪ ಮಾಡುವುದು ಮತ್ತೆ ಯಶಸ್ಮೃತ್ಯ ಅಂತ ಹೇಳೋದು. ಅವನ ಪ್ರೇರಣೆಯಿಂದ ಅವನ ಪ್ರೀತ್ಯರ್ಥವಾಗಿ ಕೆಲಸ ಮಾಡ್ತೇನೆ, ಅವನ ಪ್ರೇರಣೆಯ ಅವನ ಪ್ರೀತ್ಯರ್ಥವಾಗಿ ಮಾಡಿದ ಕೆಲಸವನ್ನು ಅವನಿಗೆ ಅರ್ಪಣೆ ಮಾಡ್ತೀವಿ ಅಂತ ಆದ್ಯಂತದಲ್ಲಿ ಹೇಳುವುದು ಅದಕ್ಕಾಗಿ. ಹಾಗೆ ಆ ಒಂದು ಎಚ್ಚರ ನಾವು ಅಹಂ ತ್ವಮ್ ಇತ್ಯಾದಿ ಶಬ್ದಗಳು ಬಳಕೆ ಮಾಡಿದಾಗಲೂ ಕೂಡ ಇರಬೇಕು. ಇದ್ರೆ ಅದೇ ಭಗವನ್ಮಯತೆ. ಶರವತ್ತನ್ವಯೋ ಭವೇತ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಈ ಹಿಂದಿನ ಪ್ರವಚನದಲ್ಲಿ ಹೇಳಿದ್ದು ಅದನ್ನೇ. ಅಂತ ಆ ವಿಶಿಷ್ಟವಾದ ತತ್ವ, ಘನ ತತ್ವ, ಅದಕ್ಕೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಂಡಂಗೆ ಆಗ್ತದೆ. ಇಲ್ಲದೆ ಹೋದ್ರೆ ಯಾವ್ಯಾವ ಶಬ್ದಗಳು ನಮ್ಮದು ಬಾಯಲ್ಲಿ ಬರ್ತವೆ, ಅವ್ರು ಕಾಪಾಡಿದ್ರು ಇವ್ರು ಕಾಪಾಡಿದ್ರು ಅಂತ ಯಾರ್ಯಾವ್ದು ನೆನಪು ಮಾಡ್ಕೋತೀವಿ, ಭಗವಂತ ನಾಮಸ್ಮರಣೆ ಆಗೋದಿಲ್ಲ. ನಮ್ಮ ಕರ್ಮ ರಾಜಸ ಕರ್ಮ ಆಗಿ ಹೋಗುವ, ಇನ್ನೂ ತಾಳ ತಪ್ಪಿದ್ರೆ ತಾಮಸ ಕರ್ಮ ಆಗುವ ಸಾಧ್ಯತೆ ಬಂದ್ಬಿಡ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗುತ್ತೆ.